ಸಂದರ್ಭದಲ್ಲಿ ಇವತ್ತು ಇಂಥ ವಾರ ಆಗುವ ಸಂದರ್ಭದಲ್ಲಿ ಎಲ್ಲ ಕಡೆ ಯಾವ ಜನಸಾಮಾನ್ಯರನ್ನು ಕೂಡ ಸೇರಿಕೊಂಡು ಯಾವ ರೀತಿಯ ಒಂದು ಭದ್ರತೆ ಮತ್ತು ಯಾವುದು ಸೆಕ್ಯೂರಿಟಿ ಮತ್ತು ಯಾವ ಮುಂಜಾಗ್ರತೆ ವಹಿಸಬೇಕಂತೇಳಿ ಸರ್ಕಾರ ಮತ್ತು ಗೃಹ ಇಲಾಖೆ ಅದರ ಬಗ್ಗೆ ವಿವಿಧ ಏಜೆನ್ಸಿ ಕೂತ್ಕೊಂಡು ಚರ್ಚೆ ಮಾಡಿ ಅದರ ತೀರ್ಮಾನ ತಗೊಂಡಿರ್ತಾರೆ. ಸೊ ಎಲ್ಲ ನಮ್ಮ ವಿಧಾನಸೌಧ ಮಾತ್ರಲ್ಲ, ಈ ರಾಜ್ಯದ ಎಲ್ಲ ಕಡೆ ಯಾವ ಭದ್ರತೆಗಳು ಬೇಕು ಅದೆಲ್ಲ ಸರ್ಕಾರ ನಿಗಾವಹಿಸಿ ಕೈಗೊಂಡು ಹೇಳಲಿಕ್ಕೆ ನನಗೆ ಬಂದಿದೆ ಅಂತ ನಾನು ಬಯಸ್ತೇನೆ. ಸರ್, ಶಾಸಕರು ಎಲ್ಲಿ ಬಂದು 17 ಜನ ಶಾಸಕರು ಹೌದು. ಯಾವುದು ಉತ್ತರ ಏನಾದರೂ ಕೊಟ್ಟಿದ್ದಾರೆ ಸರ್ ರಾಜ್ಯಪಾಲರು? ಇಲ್ಲ, ಅದು ನಾನು ಹೇಳಿಲ್ಲ. ನಾನು ದೂರವಾಣಿಯಲ್ಲಿ ಗೌರವಿತವಾದ ರಾಜ್ಯಪಾಲರು ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಊರಲ್ಲಿರಲಿಲ್ಲ. ನಾನು ಕೂಡ ದೂರವಾಣಿ ಮುಖಾಂತರ ರಾಜ್ಯಪಾಲರು ಮಾತಾಡಿದ್ದೇನೆ. ಆದಷ್ಟು ಬೇಗನೆ ಅದನ್ನು ನಾವು ರಾಜ್ಯಪಾಲರ ಹತ್ರ ಚರ್ಚೆ ಮಾಡ್ತೇವೆ, ಉತ್ತರ ಕೊಡ್ತೇವೆ, ಚರ್ಚೆ ಮಾಡ್ತೇವೆ. ಸರ್ ಮೀಟಿಂಗ್ ಏನು ಸರ್ ದಿನೇಶ್ ಗುಂಡೂರಾವ್ ಜೊತೆಗೆ ಮೀಟಿಂಗ್ ಏನೋ ಮಾಡಿದ್ದಾರೆ ಮಂಗಳೂರಿಗೆ CM? ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಕಳೆದ 2 ವರ್ಷಗಳಲ್ಲಿ ಏನೆಲ್ಲ ಯೋಜನೆ ಕೊಟ್ಟಿದ್ದಾರೆ, ಅದು ಯಾವ ಹಂತದಲ್ಲಿ ಇದೆ ಮತ್ತು ಇನ್ನು ಏನೆಲ್ಲ ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಬೇಕು, ಅದ್ರ ಜೊತೆ ಕಾನೂನು ವ್ಯವಸ್ಥೆ ಈ ರೀತಿ ಯಾವುದು ಎಲ್ಲ ಒಟ್ಟಾರೆಯಾಗಿ ಇವತ್ತು ಚರ್ಚೆ ಮಾಡಿಕೊಂಡು ಒಂದು ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವತ್ತು ಚರ್ಚೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವು ಸೂಚನೆ ಕೊಟ್ಟಿದ್ದಾರೆ. 16ನೇ ತಾರೀಕಿಗೆ ಮಂಗಳೂರಿನಲ್ಲಿ ಜಿಲ್ಲಾಕ್ಕೆ ವಿವಿಧ ಕಾಮಗಾರಿಗಳ ಮತ್ತು ಅಭಿವೃದ್ಧಿ ಕೆಲಸ ಏನು ಇವತ್ತು ಉದ್ಘಾಟನೆ ಆಗಲಿಕ್ಕೆ ಏನಿದೆ, ಶಂಕುಸ್ಥಾಪನೆ ಆಗಲಿಕ್ಕೆ ಇದೆ, ಆ ಎಲ್ಲ ಕಾರ್ಯಕ್ರಮ ಕೂಡ ಮಾನ್ಯ ಮುಖ್ಯಮಂತ್ರಿ ಭಾಗವಹಿಸ್ತಾರೆ ಮತ್ತು ಅದಕ್ಕೆ ಚಾಲನೆ ಕೊಡ್ತಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ತಮ್ಮ ವಿಚಾರವನ್ನು ವಿಚಾರ ಮಾಡಿದ್ದಾರೆ. ಮಂಗಳೂರು ಭಾಗದಲ್ಲಿ ಆಗ್ತಿರ್ತಕ್ಕಂಥ ಕೊಲೆಗಳ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಆದಾಗ ಅವ್ರನ್ನ ಮುಂಬರ ಪರೀಕ್ಷೆ ಕೊಡಬೇಕು ಅಂತ ಹೇಳಿ ಅವ್ರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಪೀಠಕ್ಕೆ ಅಗೌರವ ಮಾಡ್ತಿದ್ದೀರಾ. ಪದೇ ಹೇಳಿಕೊಡೋ ಮೂಲಕ ನೀವು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಿ. ತಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಬೇಕು ಡಿಮ್ಯಾಂಡ್ ಮಾಡಿದ್ದೀರಿ. ಈಗ ಅವತ್ತಿನ ದಿನ ಪರಿಸ್ಥಿತಿ ಬಿಗಡಾಯಿಸಬಾರ್ದು, ಸೌಹಾರ್ದತೆ ವಾತಾವರಣ ಇರಬೇಕು ಅಂತ ಹೇಳಿಕೊಂಡು ನನಗೆ ಕೆಲವು ವಿಚಾರನ ಸತ್ಯವನ್ನು ಎನ್ನಿಸಿಕೊಂಡು ನಾನು ಆ ವಿಚಾರನ ಹೇಳಿದ್ದೇನೆ. ನಾನು ಜನರ ಮುಂದೆ ನಾನು ಯಾವುದೇ ಒಂದು ವಿಚಾರವನ್ನು ನಾನು ಅಡಗಿಸಿ ಅಥವಾ ಅದನ್ನು ಗುಪ್ತವಾಗಿ ನಾನು ಇರಲಿಲ್ಲ. ನನಗೆ ಸಂತೋಷ ಹಂಚಿದ್ದೇನೆ. ನನಗೆ ಏನು ಮಾಹಿತಿ ಕೊಟ್ಟರು ನಾನು ಅದನ್ನು ಬಹಿರಂಗ ಓಪನ್ ಆಗಿ ನಾನು ಅದನ್ನು ಹಂಚಿದ್ದೇನೆ ಜನರ ಜೊತೆ. ಮತ್ತು ಪೊಲೀಸ್ ಇವತ್ತು ತನಿಖೆ ನಡೆಸಿ ಬಂಧಿಸಿ ಅದರ ನಂತರವೇ ಯಾರೆಲ್ಲ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲಿ ತನಕ ಪೊಲೀಸ್ನವರಿಗೆ ಸದಾವಕಾಶ ಕೊಡಿ ಅಂತ ನಾನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಈಗಲೂ ಕೂಡ ಹೇಳಿದ್ರೆ ಪೊಲೀಸರು ಬಂಧಿಸಿದ್ದಾರೆ, ಯಾರೆಲ್ಲ ಬಂಧಿಸಿದ್ದಾರೆ ಅವ್ರ ವಿರುದ್ಧ ಇನ್ನೂ ಕೂಡ ಕಠಿಣವಾದ ಕ್ರಮ ಮತ್ತು ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಪೊಲೀಸ್ನ ಎಲ್ಲ ತನಿಖೆಗಳು ಮತ್ತು ಎಲ್ಲ ಅವರ ವಿವರಗಳಿರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸ್ತೇನೆ. ತದನಂತರ ಇದರ ಬಗ್ಗೆ ಯಾವುದು ಸ್ವಾಭಾವಿಕ ರಾಜಕೀಯವಾಗಿ ಒಂದು ವಿಚಾರ ಸಿಕ್ಕಿದಾಗ ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ವಿಚಾರ ಮಾತಾಡ್ತಾರೆ ಇದರಲ್ಲಿ. ಅದಕ್ಕೆ ನಾನು ಯಾರು ನನ್ನ ವಿರುದ್ಧ ಮಾತಾಡಿದ್ದಾರೆ ನಾನು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅವ್ನು ದೋಷಿಸಲು ಹೋಗೋದಿಲ್ಲ. ನನಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾನಲ್ಲ, ನಾನು ಎಲ್ಲ ಇವರ ಬೈಗಳೆಲ್ಲ ಕೂಡ ನಾನು ಅವನಿಗೆ ದೋಷಿಸೋದು. ಅವ್ನು ತಪ್ಪು ನನ್ನನ್ನು ಮಿಸ್ಗೈಡ್ ಯಾರು ಮಾಡಿದ್ದಾರೆ ಅದು ಅವ್ರದ್ದು, ಇವ್ರದ್ದು ರಾಜಕೀಯವಾಗಿ ಮಾತಾಡಲೇ ಬೇಕಾಗ್ತದೆ. ಆದ ಕಾರಣ ದೇವರು ಮತ್ತು ದೇವರಂತ ನನ್ನ ಕ್ಷೇತ್ರ ಜನರು, ಮತದಾರರು, ನನ್ನ ಊರಿನಂಥವ್ರು, ದೇವರಂಥವ್ರು ಇರುವಾಗ ಈ ಬೇರೆ ವಿಚಾರ ನಾನು ಯಾಕೆ ತಲೆಗೆಡಿಸ್ಕೊಳ್ಬೇಕು? ಅದ್ರ ಬಗ್ಗೆ ನಾನು ತಲೆಗೆಡಿಸ್ಕೊಳ್ತಿಲ್ಲ. ನನಗೆ ಎಲ್ಲರ ಬಗ್ಗೆ ಅವರಿಗೆ ಕೇಂದ್ರ ಸಚಿವರಾಗಿದ್ದಾರೆ, ನನಗೆ ಅವರ ಬಗ್ಗೆ ಗೌರವ ಇದೆ. ಅದಕ್ಕೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಕಮೆಂಟ್ ಮಾಡಲಿಕ್ಕೆ ಕಾರಣ ಯಾರು? ನನಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾನೆ. ನಾನು ಎಲ್ಲ ವಿಚಾರ ಕೂಡ ಅವರು ಮಿಸ್ಟೇಕ್, ನಮ್ಗೆ ತಪ್ಪು ಮಾಡಿ ಕೊಟ್ಟವರು. ಸೊ ಇವರು ನನಗೆ ವಿರುದ್ಧ ಹೇಳಲಿಕ್ಕೆ ಅವರು ತಪ್ಪಂತ ನಾನು ಹೇಳೋದಿಲ್ಲ. ಯಾರೇ ಇದ್ದರೂ ಕೂಡ ರಾಜ್ಯಕ್ಕೆ ಕೊಡ್ತಾರೆ. ಅದು ಎಲ್ಲ ತಪ್ಪು. ನಾನು ತಪ್ಪು ದಾರಿಗೆ ಮಿಸ್ಗೈಡ್ ಮಾಡಿದ್ದಾನಲ್ಲ, ಒಂದು ಅವ್ರ ತಪ್ಪು, ಮತ್ತು ನಾನು ನಂಬಿದ್ದೇನಲ್ಲ ಅದು ನನ್ನದು ಎರಡನೇ ತಪ್ಪು. ಇದೇ ವಿಚಾರವಾಗಿ ಮುಂದುವರೆದು ನಾಳೆ ರಾಜ್ಯಪಾಲರಿಗೆ ಭೇಟಿ ಕೊಡ್ತಾರೆ. ರಾಜ್ಯಪಾಲರಿಗೆ ಒಂದು BJP ಟೀಮು 2 ವಿಚಾರಗಳನ್ನ ಇಟ್ಕೊಂಡು ಇದು ಕೂಡ ಹೋಗ್ತಾರೆ. ಒಂದು ಕೋರ್ಟ್ಗೆ ಕೇಸನ್ನು ನ್ಯಾಯಗೊಳಿಸಬೇಕು ಅಂತಕ್ಕಂಥದ್ದು ಒಂದು, ಎರಡನೇದು ತಾವು ಇದೊಂದು ಕಡೆ ಕೇಸನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಲು ಆರಂಭ ಹೇಳಿಕೆಯನ್ನು ಕೊಟ್ಟು ಸ್ಪೀಕರ್ ಆದರೂ ಅವ್ರ ಸ್ಥಾನಕ್ಕೆ ಗೌರವಿಸುವವರಿಗೆ ನಡ್ಕೊಂಡಿಲ್ಲ ಅಂತ 2 ವಿಚಾರಗಳನ್ನ ಮುಂದಿಟ್ಟು ನಾಳೆ ರಾಜ್ಯಪಾಲರಿಗೆ ಕಂಪ್ಲೇಂಟನ್ನು ಕೊಡೋದಕ್ಕೆ ನಾಳೆ BJP ಟೀಮ್. ಸಂತೋಷ, ಅವ್ರಿಗೆಲ್ಲ ನಾನು ಶುಭಾಶಯ ಸಲ್ಲಿಸ್ತೇನೆ. ನಮ್ಗೆ ಗೊತ್ತಿಲ್ಲ, ಅದು ಅವರೇ ಸರ್ಕಾರ ಮತ್ತು ಮುಖ್ಯಮಂತ್ರಿ ತಿಳಿಸ್ತಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಕನ್ವಿಕ್ಟ್ ಆಗಿದೆ. ಸೊ ಮುಂದಿನ ನಡೆ ಏನಿರುತ್ತೆ? ನೋಡಿ, ಮಾಧ್ಯಮದ ಮುಖಾಂತರ
ಪತ್ರಿಕೆ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ. ಮಾಧ್ಯಮ ಮತ್ತು ಪತ್ರಿಕೆ ಆಧಾರದಲ್ಲಿ ಕೂತ್ಕೊಂಡು ನನಗೆ ಯಾವುದೇ ತೀರ್ಮಾನ ಕೊಡಲಿಕ್ಕೆ ಆಗೋದಿಲ್ಲ, ನನಗೆ ಯಾವುದೇ ವಿಚಾರ ಕೇಳಲಿಕ್ಕೆ ಆಗೋದಿಲ್ಲ. ಕೋರ್ಟಿಂದ ಅಧಿಕೃತ ಆದೇಶ ಬಂದಾಗ ನಿಯಮ ಮತ್ತು ಕಾನೂನು ಮತ್ತು ನಮ್ಮ ಸಂವಿಧಾನಕ್ಕೆ ಅನುಗುಣ ಏನಿದೆ ಆ ನಿಯಮಗಳು ಅದಕ್ಕೆ ಅನುಗುಣವಾಗಿ ನಮ್ಮ ಕಚೇರಿ ನಡೀತದೆ. ಥ್ಯಾಂಕ್ ಯು.